ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಮೃತ. ನಾನಿವತ್ತು ಬಂದಿದ್ದೀನಿ ನಮ್ಮ ಬೆಂಗಳೂರಿನ GKVKಯಲ್ಲಿ ನಡೀತಾ ಇರುವಂಥ ಕೃಷಿ ಮೇಳಕ್ಕೆ. ಅದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕೃಷಿ ಮೇಳ ಸ್ಟಾರ್ಟ್ ಆಗಿದೆ. ನವೆಂಬರ್ 14ರಿಂದ ನಿಮಗೆ 17ನೇ ತಾರೀಕುವರೆಗೂ ನಡೀತಾ ಇದೆ. ಬೆಳಿಗ್ಗೆ 9ರಿಂದ 6 ಗಂಟೆವರೆಗೂ ಇರುತ್ತೆ. ಒಂದ್ಸಲ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ಕೃಷಿ ಮೇಳ ಅಂದರೆ ಎಲ್ಲರಿಗೂ ಗೊತ್ತೇ ಇದೆ, ಇದೊಂದು ಅಗ್ರಿಕಲ್ಚರ್ ಎಕ್ಸಿಬಿಷನ್ ಅಂತ ಹೇಳ್ಬೋದು. ಅಂದರೆ ಇವಾಗ ಕೃಷಿಯಲ್ಲಿ ಏನೇನೆಲ್ಲ ಹೊಸದಾಗಿ ಬಂದಿದೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು. ಹೊಸ ಹೊಸ ಯಂತ್ರೋಪಕರಣಗಳಾಗಿರ್ಬೋದು, ಬಿತ್ತನೆ ಬೀಜಗಳು, ಸಸಿಗಳು, ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಇದಲ್ಲದೆ ನಿಮ್ಗೇನಾದರೂ ಈ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಪಶುಸಂಗೋಪನೆ ಇದರಲ್ಲೆಲ್ಲ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದೆ, ಇದ್ರ ಬಗ್ಗೆ ಕೂಡ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಮಾಹಿತಿ ಅನ್ನೋದು ಸಿಗುತ್ತೆ. ಹಾಗೆ ಈ ವರ್ಷದ ಕೃಷಿ ಮೇಳದಲ್ಲಿ ಮೇನಾಗಿ ಕಂಡಿದ್ದು ಗಾಣದ ಎಣ್ಣೆ. ತುಂಬ ಸ್ಟಾಲ್ಗಳಲ್ಲಿ ಗಾಣದ ಎಣ್ಣೆನ ಸೇಲ್ ಮಾಡ್ತಾ ಇದ್ದಾರೆ. ಹಾಗೆ ಅದ್ರ ಬಗ್ಗೆ ಕೂಡ ನಿಮ್ಗಲ್ಲಿ ಒಂದು ಸೆಟಪ್ ಕೂಡ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ವಿಡಿಯೋದಲ್ಲಿ ತೋರಿಸಿದ್ದೀನಿ, ಸ್ಕಿಪ್ ಮಾಡ್ದಿರಾ ನೋಡಿ. ಹಾಗೆ ಇಲ್ಲಿ ಬಂದರೆ ನಿಮಗೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ. GKVK ಕಡೆಯಿಂದನೇ ನಿಮ್ಗೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. 50 ರೂಪಾಯಿ. ಇದಲ್ಲದೆ ನಿಮಗೆ ಫುಡ್ ಸ್ಟಾಲ್ಸ್ ಕೂಡ ಅವೈಲಬಲ್ ಇರುತ್ತೆ. ಫಸ್ಟ್ ಡೇನೇ ತುಂಬಾ ಜನ ಇದ್ದಾರೆ. ಆದಷ್ಟು ಸಂಡೇನ ಅವಾಯ್ಡ್ ಮಾಡಿ ಬೇಗ ಹೋಗಿ ಒಂದ್ಸಲ ಎಲ್ಲ ನೋಡಿ ಅಂತ ಹೇಳ್ತೀನಿ. ಹಾಗೆ ನಿಮ್ಮ ಮನೇಲಿ ಮಕ್ಕಳಿದ್ರೆ ಕರ್ಕೊಂಡೋಗಿ ಅವ್ರಿಗೂ ಕೂಡ ಕೃಷಿಯ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡಿ. ಆದಷ್ಟು ನಾನು ವಿಡಿಯೋದಲ್ಲಿ ಕವರ್ ಮಾಡಿ ತೋರಿಸಿದ್ದೀನಿ. ಅಂದರೆ ತುಂಬ ಡೀಪಾಗಿ ಹೇಳೋಕ್ಕಾಗಿಲ್ಲ. ಕೆಲವೊಂದೆಲ್ಲ ಸ್ಟಾಲ್ಸ್ನು ಕೂಡ ಕವರ್ ಮಾಡಿ ತೋರಿಸಿದ್ದೀನಿ. ಸ್ಕಿಪ್ ಮಾಡ್ದಿರ ಕಂಪ್ಲೀಟಾಗಿ ನೋಡಿ. ನಾನು ಪಾರ್ಟ್ 1 ಮತ್ತು ಪಾರ್ಟ್ 2 ಆಗಿ ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ. ಇದು ಪಾರ್ಟ್ 1 ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ನಾನು ಆಗಲೇ ಹೇಳೋದ್ನಲ್ಲ, ಗಾಣದ ಎಣ್ಣೆ ನೋಡಿ. ಇವಾಗ ನೋಡ್ತಾ ಇದ್ದೀರಲ್ಲ, ಇದೇನೇ ಈ ಗಾಣದ ಎಣ್ಣೆನ ಮೇಯ್ನಾಗಿ ಇಟ್ಟಿರೋ ಅಂಥದ್ದು. ಆಲ್ಮೋಸ್ಟ್ ತುಂಬ ಸ್ಟಾಲ್ಸ್ಗಳಲ್ಲಿ ಈ ಗಾಣದ ಎಣ್ಣೆನ ಸೇಲ್ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಇದೆ, ಅದನ್ನು ಸೇಲ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಹಾಗೆ ಎತ್ತುಗಳಾಗಿರ್ಬೋದು ಎಲ್ಲ ಕೂಡ ಅಲ್ಲಿ ನಿಮಗೆ ಎಕ್ಸಿಬಿಷನ್ ಇಟ್ಟಿದ್ದಾರೆ. ಹಾಗೆ ಅವುಗಳ ಹೆಸರುಗಳು, ತಳಿಗಳ ಹೆಸರುಗಳನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದಲ್ಲದೆ ಈ ಕೃಷಿ ಮೇಳದಲ್ಲಿ ನೀವು ಬೇರೆ ಏನು ನೋಡ್ಬೋದು ಅಂದರೆ ತುಂಬಾ ಸ್ಟಾಲ್ಸ್ ಇದೆ. ಅಲ್ಲಿ ನಿಮ್ಗೆ ಇವಾಗ ತಿಂಡಿ ಪದಾರ್ಥಗಳಾಗಿರ್ಬೋದು, ಕೆಲವೊಂದು ಮೆಷಿನ್ಸ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಇದೆಲ್ಲ ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ಕಿಚನಲ್ಲಿ ಯೂಸ್ ಮಾಡುವಂಥ ಸಾಂಬಾರ್ ಪೌಡರ್ಗಳಾಗಿರ್ಬೋದು, ಮತ್ತು ಆರ್ಗ್ಯಾನಿಕ್ ಫುಡ್ಸು, ತಿಂಡಿಗಳು, ಈ ಥರ ತುಂಬಾ ಎಲ್ಲ ಕೂಡ ಸ್ಟಾಲ್ಸ್ಗಳಲ್ಲಿ ಅವೈಲೇಬಲ್ ಇದೆ. ತುಂಬ ಸ್ಟಾಲ್ಸ್ ಇರುತ್ತೆ. ನೀವು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕಂಪ್ಲೀಟಾಗಿ ನೋಡ್ಕೊಂಬನ್ನಿ. ಹಾಗೆ ನಿಮಗಿಲ್ಲಿ ಗಿಡಗಳಾಗಿರ್ಬೋದು, ಸಣ್ಣ ಸಣ್ಣ ಸಸಿಗಳು, ಫ್ಲವರ್ ಪಾಟ್ಸ್ಗಳು ಎಲ್ಲ ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ಮಡಿಕೆಗಳಾಗಿರ್ಬೋದು, ಆರ್ಗ್ಯಾನಿಕ್ ಫುಡ್ಸು, ಇದೆಲ್ಲ ಕೂಡ ನಿಮಗಿಲ್ಲಿ ಅವೈಲೇಬಲ್ ಇರುತ್ತೆ. ಅಲ್ಲೇ ಪರ್ಚೇಸ್ ಕೂಡ ಮಾಡ್ಬೋದು. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟಾಗಿ ವಾಚ್ ಮಾಡಿ. ಆದಷ್ಟು ಕವರ್ ಮಾಡಿ ತೋರಿಸಿದ್ದೀನಿ. ಯಾಕಂದರೆ ತುಂಬ ಜನ ಇದರಿಂದ ಕಂಪ್ಲೀಟಾಗಿ ತೋರ್ಸೋಕ್ಕಾಗಿಲ್ಲ. ಆದಷ್ಟು ಸ್ಟಾಲ್ಸ್ನೆಲ್ಲ ನಾನು ಕವರ್ ಮಾಡಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬ್ ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೆ ಪಾರ್ಟ್ 2 ವಿಡಿಯೋದಲ್ಲಿ ಸಿಗ್ತೀನಿ.
మీకు? హ్యాపీ ఎంత టైం అయింది? 5:40 అవుతుంది. 12:01 మధ్య ప్రాంతంలో ಇದು 22,000 ಇಲ್ಲಿ ಬುಕ್ ಮಾಡ್ರೆ 17,000 18,000 ಎಲ್ಲಿದೆ ಸರ್? 16,000. ನಮ್ಮ ಸ್ಟಾಲಲ್ಲಿ ಆಗ್ತಾ ಇದೆ.
ಮತ್ತೆ ಸಿದ್ಧತೆ ನೀನ್ ಮಾಡ್ತೀಯ. ಹಳ್ಳಿಯ ಜನಗಳೇ, ಮ್ಯಾಥ್ಸ್ಗೆ ಮೊದಲ ಪರೀಕ್ಷೆ ಭಾರ ಎತ್ತೋದು. ಮಹೇಂದ್ರ, ಇದು ಈ ಕಮಿಟ್ ಹಾಕಲ್ಗಳಂತ ಮೇಲೆ ಕೇಳಲಿಲ್ಲ.